ಜಡ್ಜ್ ಮುಂದೆ ಕೈ ಮುಗಿದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಪರ ವಕೀಲ ವಾದವನ್ನ ಈಗ ಆರಂಭ ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿಗೆ ನೀಡುವಂತೆ ತಮ್ಮ ವಾದವನ್ನ ಆರಂಭಿಸಿದ್ದಾರೆ ಎಸ್ಐಟಿ ಪರ ವಕೀಲರು. ಲೈಂಗಿಕ ದೌರ್ಜನ್ಯ ಸಂತ್ರಸ್ತೆಯೇ ಅತ್ಯಾಚಾರ ದೂರನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ಬಹಳ ಅಪಾಯಕಾರಿ ಇದ್ದಾನೆ ಅನ್ನೋ ಅಂಶವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಆಕೆಯ ಮೇಲೆ ಮೃಗೀಯವಾಗಿ ಈತ ವರ್ತನೆಯನ್ನ ಮಾಡಿರೋದು ಖುದ್ದು ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಆಕೆ ಕೊಟ್ಟಿದ್ದಾಳೆ. ಜಡ್ಜ್ ಮುಂದೆ ಕೈಕಟ್ಟಿ ನಿಂತಿದ್ದಾರೆ. ಇದೆಲ್ಲವನ್ನು ಕೂಡ ಆಲಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ. ಎಸ್ಐಟಿ ಪರ ವಕೀಲರು ತಮ್ಮ ವಾದವನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಈ ಸಂದರ್ಭದಲ್ಲಿ ವಾದವನ್ನ ಮಾಡಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಪೊಲೀಸ್ ಕಸ್ಟಡಿಗೆ ಇವರನ್ನ ಕೋರ್ತಾ ಇದ್ದಾರೆ ಅಂತ ಅಂದ್ರೆ ಇಲ್ಲಿಯವರೆಗೂ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆದ್ರು ಕೂಡ ಸಹಕಾರವನ್ನ ಕೊಟ್ಟಿರಲಿಲ್ಲ, ತಲೆಮರೆಸ್ಕೊಂಡಿದ್ರು. ನಿನ್ನೆ ಅಷ್ಟೇ ಆಗಮನ ಆಗಿದೆ, ಅರೆಸ್ಟ್ ಆಗಿದೆ. ಈಗ ಅವರಿಂದ ಒಂದಷ್ಟು ವಿಚಾರಗಳನ್ನ ಮಾಹಿತಿಗಳನ್ನ ಕಲೆ ಹಾಕಬೇಕಾಗಿದೆ. ಅವರ ಮೊಬೈಲ್ ರಿಟ್ರೀವ್ ಮಾಡಬೇಕಾಗಿದೆ ಮತ್ತು ಸ್ಥಳ ಮಹಜರು ಮಾಡಬೇಕಾಗಿದೆ. ಖುದ್ದು ಅವರಿಂದ ಹೇಳಿಕೆಗಳನ್ನ ಕಲೆ ಹಾಕಬೇಕಾಗಿದೆ. ಇಷ್ಟೆಲ್ಲ ಹಂತಗಳನ್ನ ಮಾಡ್ಲಿಕ್ಕೆ ಬಹಳ ಹಿನ್ನಡೆ ಆಗಿದೆ. ಇಲ್ಲಿಯವರೆಗೂ ಅವರು ಸಹಕಾರವನ್ನ ಕೊಟ್ಟಿರಲಿಲ್ಲ. ಈಗ ಪೊಲೀಸ್ ಕಸ್ಟಡಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಕಂಟಿನ್ಯೂ ಮಾಡ್ಕೊಳ್ಳಿಕ್ಕೆ ನಮಗೆ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಎಸ್ಐಟಿ ಪರ ವಕೀಲರು ವಾದವನ್ನ ಇಡ್ತಾ ಇದ್ದಾರೆ. ಪ್ರಜ್ವಲ್ ಬಹಳ ಅಪಾಯಕಾರಿ ಇದ್ದಾನೆ ಅನ್ನೋ ಅಂಶವನ್ನು ಕೂಡ ಹೇಳ್ತಾ ಇದ್ದಾರೆ. ಕಾರಣ ಆಕೆಯ ಅಂದ್ರೆ ಸಂತ್ರಸ್ತಿಯ ಮೇಲೆ ಆಗ್ತಾ ಮೃಗೀಯ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ದಾನೆ. ಪ್ರಜ್ವಲ್ ವಿಕೃತ ಕಾಮಿ ಎಂದ್ರೂ ಕೂಡ ತಪ್ಪಿಲ್ಲ ಅಂತ ಎಸ್ಐಟಿ ಪರ ವಕೀಲರು ವಾದವನ್ನ ಇಡ್ತಾ ಇದ್ದಾರೆ. ಮಹಿಳೆಯ ವಿಡಿಯೋ ಮಾಡಿ ದೌರ್ಜನ್ಯವನ್ನ ಎಸಗಿದ್ದಾನೆ. ಮಹಿಳೆಯ ವಿಡಿಯೋವನ್ನ ಮಾಡಿ ಆಕೆಯನ್ನ ಯಾವ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಪಡಿಸಿದ್ದಾನೆ ಅನ್ನೋದ್ರ ಬಗ್ಗೆ ಖುದ್ದು ಆಕೆಯ ಸ್ಟೇಟ್ಮೆಂಟ್ ಇದೆ ಅನ್ನೋ ಅಂಶವನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಬಹಳ ಕೆಟ್ಟ ಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳನ್ನ ನಡೆಸ್ಕೊಂಡಿದ್ದಾನೆ. ಜೊತೆಗೆ ಅವರ ವಿಡಿಯೋಗಳನ್ನು ಕೂಡ ಚಿತ್ರೀಕರಿಸಿಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡಲಾಗಿತ್ತು ಅನ್ನೋ ಅಂಶ ಕೂಡ ಇದೆ. ಪ್ರಜ್ವಲ್ ಬಹಳ ಅಪಾಯಕಾರಿ, ಬಹಳ ಡೇಂಜರಸ್ ವ್ಯಕ್ತಿ. ಹಳೆ ಕಥೆಯೆಲ್ಲ ಹೇಳಬೇಡಿ ಅಂತ ಇಲ್ಲಿ ಹೇಳಿದ್ದಾರೆ. ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅಂತ ಕೋರ್ಟ್ನಲ್ಲಿ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ವಕೀಲರಿಗೆ. ಅರೆಸ್ಟ್ ಆದ 24 ಗಂಟೆಯ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಅದೇ ರೀತಿಯಲ್ಲಿ ಇವತ್ತು ಹಾಜರುಪಡಿಸಿದ್ದಾರೆ. ಇವರ ಅರೆಸ್ಟ್ ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋ ಅಂಶವನ್ನ ಇವತ್ತು ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸಗಳಾಗಬೇಕು. ಆ ಕಾರಣಕ್ಕೆ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ, ಹಳೆ ಕಥೆಗಳನ್ನೆಲ್ಲ ಹೇಳಬೇಡಿ, ಈಗ ಇವರನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಿ ಅನ್ನೋ ಅಂಶವನ್ನ ಇಲ್ಲಿ ನನ್ನ ಗಮನಕ್ಕೆ ತನ್ನಿ ಅಂತ. ಪೆನ್ ಡ್ರೈವ್ ವಿಡಿಯೋ ಆಧಾರದ ಮೇಲೆ ಅರೆಸ್ಟ್ ಮಾಡಲಾಗಿದೆ ಅಂತ ಎಸ್ಐಟಿ ಪರ ವಕೀಲರು ವಾದವನ್ನ ಇಡ್ತಾ ಇದ್ದಾರೆ. ವಿಡಿಯೋ ಕಾಲ್ ಮಾಡಿ ವಿವಸ್ತ್ರವಾಗುವಂತೆ ವ್ಯಕ್ತಿ ಹೇಳ್ತಾನೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಕೂಡ ಸರಿಯಾಗಿದೆ. ವಿಡಿಯೋ ಕಾಲ್ ಸ್ಕ್ರೀನ್ ಶಾಟ್ಗಳು ಕೂಡ ಇಲ್ಲಿ ಲಭ್ಯವಾಗಿದೆ. ಹಳೆ ಕಥೆಗಳನ್ನೆಲ್ಲ ಹೇಳಬೇಡಿ ಅನ್ನಂತಹ ಸಂದರ್ಭದಲ್ಲಿ ಅರೆಸ್ಟ್ಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಮ್ಮ ವಾದವನ್ನ ಇಡ್ತಾ ಹೋಗ್ತಾ ಇದ್ದಾರೆ ಎಸ್ಐಟಿ ಪರ ವಕೀಲರು. ಈ ವ್ಯಕ್ತಿ ಬಹಳ ಅಪಾಯಕಾರಿ ಇದ್ದಾನೆ, ಸೊ ಈತನಿಗೆ ಜಾಮೀನನ್ನ ಕೊಡಕೂಡದು, ಪೊಲೀಸ್ ಕಸ್ಟಡಿಗೆ ಕೊಡಿ ಇತ್ಯಾದಿ ಅಂಶವನ್ನ ಪ್ರಸ್ತಾಪ ಮಾಡಿದಾಗ ಜಡ್ಜ್ ಸೂಚನೆ ಕೊಟ್ಟರು. ಆ ಬೆನ್ನಲ್ಲೇ ಯಾವ ಕಾರಣಕ್ಕೆ ಅರೆಸ್ಟ್ ಆಗಿದೆ, ಯಾಕೆ ಈತನನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ವಾದವನ್ನ ಇಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವಿಡಿಯೋವನ್ನ ಮಾಡಿಕೊಂಡಿದ್ದಂತಹ ವಿಚಾರ, ವಿಡಿಯೋ ಕಾಲ್ ಅನ್ನ ಮಾಡಿ ಮಹಿಳೆಯರಿಗೆ ವಿವಸ್ತ್ರವಾಗುವಂತೆ ತಿಳಿಸಿರುವಂತದ್ದು, ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡಿರೋದು, ಇದಕ್ಕೆ ಬೇಕಾದಂತಹ ಒಂದಷ್ಟು ಸಾಕ್ಷ್ಯಗಳು ಕೂಡ ಲಭ್ಯವಾಗಿದೆ. ಮಹಿಳೆಯರನ್ನ ಯಾವ ರೀತಿಯಾಗಿ ಹೀನಾಯವಾಗಿ ಆತ ನಡೆಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳಿದೆ. ಮಹಿಳೆಯರ ಖಾಸಗಿ ಪ್ರೈವೇಟ್ ಪಾರ್ಟ್ಗಳನ್ನೆಲ್ಲ ಸೆರೆ ಹಿಡಿದಿರುವಂತಹದ್ದು, ಇದು ಕೂಡ ಶಿಕ್ಷಾರ್ಹ ಅಪರಾಧ ಅನ್ನುವಂತಹ ಅಂಶವನ್ನ ಇಲ್ಲಿ ಪ್ರಸ್ತಾಪಿಸಲಾಗ್ತಾ ಇದೆ. ಸರ್ಕಾರಿ ವಕೀಲರಿಗೆ ಜಡ್ಜ್ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಎತ್ತಿರುವಂತಹದ್ದು. ಪೆನ್ ಡ್ರೈವ್ ವಿಡಿಯೋ ಆಧಾರದ ಮೇಲೆ ಅರೆಸ್ಟ್ ಮಾಡಲಾಗಿದೆ ಅಂತ ಈ ಸಂದರ್ಭದಲ್ಲಿ ಜಡ್ಜ್ಗೆ ಹೇಳ್ತಾ ಇದ್ದಾರೆ. ವಿಡಿಯೋ ಕಾಲ್ ಮಾಡಿ ವಿವಸ್ತ್ರವಾಗುವಂತೆ ಸಂತ್ರಸ್ತಿಯರಿಗೆ ಹೇಳ್ತಾನೆ. ಅದನ್ನ ಸಂತ್ರಸ್ತಿಯೇ ಖುದ್ದು ಹೇಳಿಕೆಯಲ್ಲಿ ಕೊಟ್ಟಿದ್ದಾಳೆ. ವಿಡಿಯೋ ಕಾಲ್ ಸ್ಕ್ರೀನ್ ಶಾಟ್ಗಳು ಇದೆಲ್ಲವೂ ಕೂಡ ಲಭ್ಯವಾಗಿದೆ. ಅಷ್ಟು ವಿಕೃತ ಮನಸ್ಸಿನ ವ್ಯಕ್ತಿ ಪ್ರಜ್ವಲ್. ವಿಡಿಯೋದಲ್ಲಿ ಸಂತ್ರಸ್ತಿಯ ಮುಖ ಕಾಣುತ್ತದೆ. ವಿಡಿಯೋದಲ್ಲಿ ಸಂತ್ರಸ್ತಿಯ ಮುಖ ಕಾಣುತ್ತೆ. ಕೆಲ ಮಹಿಳೆಯರು ದೂರು ಕೊಡಲು ಈಗ ಹಿಂದೆ ನೋಡ್ತಾ ಇದ್ದಾರೆ. ಭಯದ ವಾತಾವರಣ ಇದೆ. ಸೊ ಇನ್ ಕೇಸ್ ಈ ವ್ಯಕ್ತಿಗೆ ಏನಾದ್ರೂ ಜಾಮೀನನ್ನ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ನಾಳೆ ದಿನ ಬೇರೆ ಮಹಿಳೆಯರಿಗೂ ಕೂಡ ಆ ಒಂದು ಭಯ ಮುಂದುವರಿಲಿಕ್ಕೆ ಆರಂಭ ಆಗುತ್ತೆ. ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದೀರಿ ಅನ್ನೋ ಪ್ರಶ್ನೆಗೆ ಈ ಎಲ್ಲಾ ವಿಚಾರಗಳನ್ನ ಎಸ್ಐಟಿ ಪರ ವಕೀಲರು ಜಡ್ಜ್ ಗಮನಕ್ಕೆ ತರ್ತಾ ಇದ್ದಾರೆ. ವ್ಯಕ್ತಿ ಎಷ್ಟು ಅಪಾಯಕಾರಿ ಇದ್ದಾನೆ, ಮುಂದೆ ಹೆಣ್ಣು ಮಕ್ಕಳು ದೂರು ಕೊಡ್ಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಇದೆ.
ಬಹಳಷ್ಟು ವಿಡಿಯೋ ರೆಕಾರ್ಡ್ಗಳಾಗಿವೆ. ಆ ವಿಡಿಯೋಗಳಲ್ಲಿ ಹೆಣ್ಣು ಮಕ್ಕಳ ಮುಖ ಕಾಣೋ ರೀತಿಯಲ್ಲಿದೆ. ಅವೆಲ್ಲವೂ ಕೂಡ ಈಗಾಗಲೇ ಬಹಿರಂಗವಾಗಿದೆ. ಹೀಗಾಗಿ ಹೆಣ್ಣು ಮಕ್ಕಳು ದೂರು ಕೊಡ್ಲಿಕ್ಕೂ ಕೂಡ ಹಿಂದೇಟ್ ಹಾಕುವಂತಹ ಪರಿಸ್ಥಿತಿ ಇದೆ ಅನ್ನೋ ಅಂಶಗಳನ್ನ ಪುನಃ ಪ್ರಸ್ತಾಪಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ. ವಿಡಿಯೋದಲ್ಲಿ ಸಂತ್ರಸ್ತಿಯರ ಮುಖ ಕಾಣಿಸುತ್ತೆ. ಕೆಲ ಮಹಿಳೆಯರು ದೂರು ಕೊಡೋದಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ. ಹೀಗಾಗಿ ಈಗ ಕೊಟ್ಟಿರುವಂತಹ ದೂರೇನಿದೆ ಅದನ್ನ ಗಂಭೀರವಾಗಿ ಪರಿಗಣಿಸಿ ನ್ಯಾಯ ದೊರಕಿಸುವಂತಹ ಒಂದು ಕೆಲಸ ಆಗಬೇಕಾಗಿದೆ. ಮನೆಯವರು ಅನುಮಾನದಿಂದ ನೋಡ್ತಾ ಇದ್ದಾರೆ. ಯಾವ ಸಂತ್ರಸ್ತಿಯ ವಿಚಾರಕ್ಕೆ ಬಂದಂತಹ ಅಂಶಗಳಿದು. ಮಹಿಳೆಯರ ಮುಖ ಕಾಣುವಂತೆ ವಿಡಿಯೋವನ್ನ ಮಾಡಿದ್ದಾನೆ. ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆ ಉಂಟನ್ನ ಮಾಡಿರುವಂತಹ ವ್ಯಕ್ತಿ ಈತ. ಈವರೆಗೂ ಪ್ರಜ್ವಲ್ ಇಂದ ಎಲ್ಲಿ ಹೋಗಿದ್ರು, ಏನ್ ಕಾರಣಕ್ಕಾಗಿ ಹೋಗಿದ್ರು, ಪ್ರಾಥಮಿಕ ವಿಚಾರಣೆ ಸಂದರ್ಭದಲ್ಲಿ ಯಾವ ಉತ್ತರವನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಗಿಲ್ಲ ಅಂತ SIT ಹೇಳಿದೆ. SIT ಪ್ರಶ್ನೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಉತ್ತರಿಸ್ತಾ ಇಲ್ಲ. ಎಲ್ಲ ಹೋಗಿದ್ದೆ ಅನ್ನೋ ವಿಚಾರವನ್ನು ಕೂಡ ನಮ್ಮ ಮಾಹಿತಿಯಲ್ಲಿ ಕಲೆ ಹಾಕ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಟಿಕೆಟ್ ಬುಕ್ ಮಾಡಿ ಆಮೇಲೆ ಪದೇ ಪದೇ ಕ್ಯಾನ್ಸಲ್ ಮಾಡಿದ್ದಾದ್ರೂ ಯಾಕೆ ಪ್ರಜ್ವಲ್ ರೇವಣ್ಣ? ಇದರ ಬಗ್ಗೆ ಉತ್ತರ ಕೊಡಬೇಕಾಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಪ್ರಜ್ವಲ್ ರೇವಣ್ಣ ಎಲ್ಲಿ ಹೋಗಿದ್ರು, ಯಾಕೆ ಪದೇ ಪದೇ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರು? ಇದು ನಿನ್ನೆ ರಾತ್ರಿ ಕರೆದುಕೊಂಡು ಹೋದ ನಂತರದಲ್ಲಿ ಬೆಳಗ್ಗೆ ನಡೆಸಿದಂತಹ ವಿಚಾರಣೆ ಸಂದರ್ಭನ. ಸೊ ಇಷ್ಟೇ ಗ್ಯಾಪ್ ಅಲ್ಲಿ ಆದ ವಿಚಾರಣೆಯಲ್ಲಿ ಯಾವ ಉತ್ತರವನ್ನು ಕೂಡ ಪಡ್ಕೊಳ್ಳಿಕ್ ಸಾಧ್ಯ ಆಗಿಲ್ಲ ಅನ್ನೋದು SITಯ ವಾದ. ದಿವ್ಯಾ, ಬಹಳ ಪ್ರಮುಖವಾಗಿ ಅತ್ಯಾಚಾರ ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವನ್ನ ಕಸ್ಟಡಿಗೆ ಯಾಕೆ ಕೊಡಬೇಕು ಅನ್ನುವಂಥದ್ದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಈಗಾಗಲೇ SIT ಪರ ವಕೀಲರು ಮಾಡ್ತಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಈತ ದೇಶ ಬಿಟ್ಟು ಹೋಗಿದ್ದ. ದೇಶ ಬಿಟ್ಟು ಹೋದಾದ ಮೇಲೆ ಆತನಿಗೆ ಅರೆಸ್ಟ್ ಮಾಡಿ ನಾವು ಕರೆದುಕೊಂಡು ಬಂದ ನಂತರವೂ ಕೂಡ ಯಾಕೆ ದೇಶ ಬಿಟ್ಟು ಹೋಗಿದ್ದು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡಿದ್ವಿ. ಆದರೂ ಕೂಡ ಯಾವುದಕ್ಕೂ ಕೂಡ ಈತ ಬಾಯಿ ಬಿಡ್ತಿಲ್ಲ. ಏತಕ್ಕೆ ಹೋಗಿದ್ರಿ, ಎಷ್ಟು ದಿನ ಅಲ್ಲಿದ್ವಿ, ಯಾರೆಲ್ಲ ಇದ್ರು ಅನ್ನುವಂಥದ್ರ ಬಗ್ಗೆ ಒಂದು ಚೂರು ಕೂಡ ಮಾಹಿತಿ ಬಿಡ್ತಾ ಇಲ್ಲ. ಹಾಗಾಗಿ ಇವರಿಗೆ ಕಸ್ಟಡಿಗೆ ಕೊಡಬೇಕು. ಜೊತೆಗೆ ಈಗಾಗಲೇ ತನ್ನದೇ ಮೊಬೈಲ್ನಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದಾನೆ. ಆ ವಿಡಿಯೋ ಅಂದರೆ ಆ ಮೊಬೈಲ್ಗೆ ತನ್ನ ಸ್ನೇಹಿತ ಮಧು ಮತ್ತು ಈತನ ಅಂದರೆ ಫೇಸ್ ರೆಕಗ್ನೈಸ್ಡ್ ಕ್ಯಾಮ್ರಾ ಇಟ್ಟಿದ್ದಾರೆ. ಅದು ಓಪನ್ ಮಾಡಲಿಕ್ಕೆ ಇಬ್ಬರು ಕೂಡ ಬೇಕಾಗುತ್ತೆ. ಹಾಗಾಗಿ ಆ ಮೊಬೈಲ್ ಕೂಡ ಸೀಜ್ ಮಾಡಬೇಕು. ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕುವ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ನಮಗೆ ಈತ ಕಸ್ಟಡಿಗೆ ಕೊಡಬೇಕು ಅನ್ನುವಂಥ ಮನವಿಯನ್ನು ಈಗ ಸದ್ಯ SIT ಪರ ವಕೀಲರು ಮಾಡ್ತಿರುವಂಥದ್ದು. ದಿವ್ಯಾ.